ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿದ್ದೋ ಏನಿನ್ನ ಶೌರ್ಯ ನೂಪುರಂಗನ ಕಟ್ಟಿ ನಟಿಸಿದ ಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದ ಮಗನನ್ನು ಬರಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆನು ಶಿಖಂಡಿ ನುಡಿಯಬೇಡಲೋ ಮೂರ ಅಣ್ಣರೆಡೆ ಕುಂದಿಗೆ ಖಂಡಿಸುತ್ತ ರಣಚರಿಸಿದ ಗಾಂಧಿ ಗಂಡು ಕಲಿಗಳ ಕಂಡ ಉತ್ಕಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ ಚಂದನೋ ಪ್ರಚಂಡನೋ ಕುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದಲದೋಳ್ ಕಲಿಪಾಕನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲರಿಗೂ ಭಯವಿಲ್ಲ ಘಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಭ್ರುವಾಹನ ಹುಚ್ಚುಮಾಯಿ ಜಾರಣಿಯ ಮಗನೇ ಹೇ ಪಾರ್ಥ, ನನ್ನ ತಾಯಿ ಜಾರಣಿಯೋ ಸತಿಮತಿಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿಯೇ ಈ ಯುದ್ಧ ಮುಗಿಸಲಿಲ್ಲ ಆಯಿತು. ಅದನ್ನು ಮುಗಿಸಲು ಕಿರಿಯಾರಿದ್ದಾರೆ ನಿನ್ನ ಸಹಾಯಕ್ಕೆ. ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮರು ಕೊಂಡ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಯಾವ ಶಿಖಂಡಿನೂ ಇಲ್ಲ. ಧರ್ಮರಾಯನ ಬಾಯಿನಲ್ಲಿ ಅಬದ್ಧ ನುಡಿಸಿ ದ್ರೋಣಾಚಾರ್ಯ ಕೊಂಡ ನನ್ನನ್ನು ಕೊಲ್ಲಲು ಸುಳ್ಳು ಹೇಳೋದಕ್ಕೆ ಧರ್ಮರಾಯ ಇಲ್ಲಿಲ್ಲ. ಪ್ರಪಂಚಕ್ಕ ಮುರಿದಿದ್ದಾಗ ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನು ಕೊಲಿಸುವ ಹಾಗೆ ನನ್ನನ್ನು ಕೊಲಿಸೋದಕ್ಕೆ ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ. ಇರೋದು ಪತಿಮತಿಯ ಮಗನಾದ ನಾನು, ಸತ್ಯದ್ರೋಹಿಯಾದ ನೀನು. ನಿಶ್ಶಕ್ತವಾದ ಅಸ್ತ್ರಗಳ ಪ್ರಯೋಗದಿಂದ ವೃಥ ಕಾಲಹರಣ ಮಾಡಬೇಡ ಬೇಡ. ಕರಾಯಣ ಕೃಷ್ಣನನ್ನ ಅವರ ಒಂದು ಸ್ವಾರಸ್ಯ ವಹಿಸಲಿ. ಅವರ ಮುಂದೆಯೇ ನಿನ್ನ ಪ್ರಾಣವನ್ನು ಅವರ ಪಾದಗಳಲ್ಲಿ ಅರ್ಪಿಸುತ್ತೇನೆ. ಭಾವಿಸು, ಕೂಗು ಎದುರಂದವಾ ಎಂದು. ನಿನ್ನ ಪುಚ್ಛಮಾನ ಮಾಡಿಕೊಂಡಕ್ಕೆ ಶ್ರೀಕೃಷ್ಣನ ಸಹಾಯ ನನಗೆ ಬೇಕಿಲ್ಲ. ಈ ಅಹಂಕಾರಗಳೇ ನೀನು ಅವನನ್ನು ಬಿಟ್ಟು ಬರ್ತೀಯಾ? ಅವನ ಸಹಾಯ ನನಗೆ ಬೇಕಿಲ್ಲವೇ? ದೈವವನ್ನು ಮರೆತವನಿಗೆ ಮುತ್ತಿನೇ ಸಾರಥಿ. ನಾಶಕ್ಕೆ ಪಾಶುಪಟಾಸ್ತ್ರ. ಏಕಾದಶಿಯಿಂದ ಹೆಚ್ಚಿನ ಮಾಡ್ತಾ ಇದೆ. ಮಂತ್ರ ಜಾಸ್ತಿ ಬರ್ತಾ ಇಲ್ಲ, ಮಂತ್ರನೇ ಜಾಸ್ತಿ ಬರ್ತಾ ಇಲ್ಲ. ಏನ್ ಮಾಡ್ತಾ ಜಾಸ್ತಿ ನಡೀತಾ ಇದೆ. ಯಾರ ಬೆಂಬಲದಿಂದ ನಿನ್ನ ತೋಳಲ್ಲಿ ಬಲ ಇತ್ತು,
ಯಾರ ರಕ್ಷಣೆಯಿಂದ ಯಾರ ತೇಜಸ್ಸಿನಿಂದ ನೀನು ಅಜೇಯರಾಗಿದ್ದೀಯೋ ಅಂಥ ಮಹಾನ್ ಭಾವನ ಸಹಾಯವನ್ನೇ ಮರೆತು ಮಾತನಾಡ್ತಾ ಇರುವ ನಿನಗೆ ನಿನ್ನಂಥ ಪಾಪಿಗೆ ಸಹಾಯಕರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿನ್ನ ಜಾನಕಿ ಅಂತ ಜನ್ಮ ಮನುಷ್ಯನ ಸಾಕ್ಷರ ನೀವು ಅಂತ ಇದೆಯಾ? ಹರಿದರು ಹೊಗಳಿದರು ಪತಿ ಅದೇ ಪ್ರತ್ಯಕ್ಷತೆ ಅದೇ ನಾರಿ ಧರ್ಮ. ನಾರಿ ಧರ್ಮದ ಹೆಸರಿನಲ್ಲಿ ಮಾತೃ ಧರ್ಮ ಮರಿತಾ ಇದೆಯಲ್ಲ. ನಿನಗಾಗಿರೋ ಕಳಂಕನ ಬಳಿಬೇಕು ಅಂತ ನಾನು ಹೋರಾಡ್ತಾ ಇದ್ರೆ ನನ್ನ ಎದುರಾಗಿ ನೀನು ಸಹಾಯ ಮಾಡ್ತಾ ಇದೀಯ. ಇದು ನಿಲಯ. ನೀನು ತಾಯಾಗೋದು ಮುಂಚೆ ನಾನು ಅವರ ಸತಿ ಆಗಿದ್ದೀನಿ. ಮೊದಲು ಸತಿ ಧರ್ಮ, ಆಮೇಲೆ ಮಾತೃ ಧರ್ಮ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಮ್ಮ, ನೀನು ತ್ಯಾಗಿ ನಿನ್ನ ಗಂಟೆನ ತುಂಬಿದೆ. ಹರಿದ ಈ ಅಧಮನ್ನ ಪ್ರತಿಯೊಂದ ಹಾಗಮ್ಮ ಕಳಿಸಿಯ ಅದನ್ನು ಕೇಳೋದಕ್ಕೆ ಆಸಕ್ತವಾಗಿದೆಯಲ್ಲಮ್ಮ. ಇದನ್ನೆಲ್ಲ ತರ್ಕ ಮಾಡೋ ನ್ಯಾಯಸ್ಥಾನ ಇದು ರಣಭೂಮಿ. ಅಮ್ಮ, ಈ ಹೋರಾಟದಲ್ಲಿ ನಿನ್ನ ಪ್ರಾಣ ಕಾಪಾಟನಾದರೂ ಬರಬಹುದು. ಪತಿಯಿಂದ ಪರಿತಕ್ಷಣಾದ ಹೆಣ್ಣು ಬದುಕಿದರೂ ಸತ್ತ ಹಾಗೆ ಕಣ್ಣೀರ್ ಸುತ್ತ ಎಲ್ಲೋ ಸಾಯೋಕ್ಕಿಂತ ಪತಿ ಸನ್ನಿಧಿ ಸಾಯೋದೇ ನೀನು. ಅಥವಾ ನನ್ನ ಎದುರು ನನ್ನ ತಾಯಿ ಕೂತಿದಾರನ್ನು ವಾಸ್ತವಿಕ ಸಿಕ್ಕಿ ತಾಯಿ ಸಾಕಿ ನಾನು ಸತ್ತ. ಬಲ್ಲವರ್ಯಾರ ರಣರಂಗದಲ್ಲಿ ನಿಸ್ಸಹಾಯಕರಿಗೆ ಸಹಾಯ ಮಾಡಬೇಕಾದ್ದು ರಣಧರ್ಮ. ಅದಕ್ಕೆ ಬಂದೆ. ಯಾರು ನೀನು? ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ನಿಮಗ್ ಬೇಕಾಗಿದೆ, ಆದ್ರೆ ನನಗೆ ಬೇಕಾಗಿದೆ. ನಿಮ್ಮ ಎದುರಾಳು ನಿಮ್ಮ ಮಮತೆಗೆ ಸಿಕ್ಕಿ ಕುದುರೆ ಹೆಚ್ಚು ತಪ್ಪಿಸದೆ ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ನ್ಯಾಯದಿಂದ ಧರ್ಮದಿಂದ ಸಾಹಿತ್ಯ ವಹಿಸಿ ನಿರಾಕರಿಸಬೇಡಿ. ಶ್ರೀಕೃಷ್ಣನ ಆಣೆ. ಜನ್ಮ ಕೊಟ್ಟ ತಂದೆ ತಾಯಿಗಳ ಬಗ್ಗೆ ಪ್ರೇಮದಿಂದಲೂ ಬೆಳೆದು ಈ ದೇಹದ ಭೂಮಿಗೆ ತಂದ ತಂದೆ ತಾಯಿ ಈಗ ಕೋಪದಿಂದ ಈ ದೇಹದ ನಾಶ ಮಾಡೋದಕ್ಕೋಸ್ಕರ ಒಂದೇ ಕಲಿತು. ಆದ್ರೆ ನನ್ನ ಕಣ್ಣಿಗೆ ಈ ಮಗನ ಆಶೀರ್ವಾದ ಮಾಡೋದಕ್ಕೋಸ್ಕರ ತಂದಿರೋ ಶಿವ ಪಾರ್ವತಿ ಹುಟ್ಟುಗಾರಕ್ಕೆ ಎದುರು ಕಾದಿರುವ ಈ ನಿಜ ಶಾಲೆಗಳು ನನ್ನ ಜನ್ಮ ಪಾಪ ಧನ್ಯ ಪುತ್ರವಾಹನ ನೀನೇ ಧನ್ಯ. ಭಕ್ತಿ ಭಾವದಿಂದ ಮೈಮರೆಸಿ ಇಂಥ ಅವಕಾಶ ದೀಕ್ಷಾ ಈ ಕಡೆ ತಿರುಗು. ಇಂಥ ಸಮಯದಲ್ಲಿ ತಾನು ನೀವು ಕಾರಣ ಕೊಂದಿದ್ದು. ಅದಕ್ಕೆ ಕುರುಕ್ಷೇತ್ರವೇ ಸಾಕ್ಷಿ. ಪತಿವ್ರತಿಯಾದ ನೀನು ಪತಿಗೆ ಸಾರು, ಪುತ್ರ ಪ್ರೇಮಿಯಾದ ನಾನು ಪುತ್ರನಿಗೆ ಸಾರು. ನಡಿ ಪಿತಾ ಪುತ್ರರ ಯುದ್ಧ.
ಫಲ. ಈ ಅಸ್ತ್ರದಿಂದ ಏನು ಪ್ರಯೋಜನವಿಲ್ಲ ಕುಮಾರ್. ಬತ್ತಳಿಕೆಯಲ್ಲಿ ಇದೆಲ್ಲ ಹೊಸ ಅಸ್ತ್ರ, ಅದನ್ನು ಬಿಡು. ಯುದ್ಧನ ಸಮಾಪ್ತಿ ಮಾಡಿ. Subscribe my channel.